ಎಷ್ಟಲ್ಲಾಗಿದೆ ಈಗ? ಎರಡಲ್ಲಣ್ಣ ಇದು. ಹ್ಞೂ ಅಣ್ಣ. ಕಾಲೇಜಲ್ಲೂ ನಮ್ಮ ಸರ್ಗಳು ಬೈತಾರೆ, ಬರೀ ಎತ್ತಿನ ಗಾಡಿ ರೇಸು ಅನ್ಕೊಂಡು ಕಾಲೇಜಿಗೆ ರಜಾ ಆಗ್ತೀಯ ಅಂತ. ನಾನು ಎಷ್ಟು ರಜಾ ಆಗ್ತೀನಿ ಅಷ್ಟೇ ಓದ್ತೀನಿ ಅಣ್ಣ. ಚೂರು ಗುದ್ದಲ್ಲಣ್ಣ, ಕಾಲ ಹೊಡೆಯಲ್ಲ ಏನಿಲ್ಲ. ಹಾ ಅಣ್ಣ, ಮುಟ್ಬೋದಣ್ಣ, ಏನು ಮಾಡಲ್ಲ ಸರ್. ಖುಷಿ ಆಗುತ್ತೆ. ಹಾ ಅಣ್ಣ, ಏನು ಮಾಡಲ್ಲ. ಅಣ್ಣ ನಮಸ್ತೆ ಅಣ್ಣ. ಹೆಸರು ಹರೀಶ್ ಅಂತ ಅಣ್ಣ. ಹರೀಶ್ ಅಂತ. ಅಣ್ಣ. ನಿಮ್ಮ ಎತ್ತಿನ ಹೆಸರು ಏನ್ ಸರ್ ಇದು? ಅಣ್ಣ ಮೌರ್ಯ ಅಂತ. ಮೌರ್ಯ ಒಂದ್ ಹಳೆ ಎತ್ತಿನ ಹೆಸರು ಕೇಳಿದ್ವಿ. ಹಾ ಅಣ್ಣ, ಅದೇ ನಲ್ಲೂರು ವರ್ಷ ಅವ್ರ ಅಣ್ಣರ್ದು. ಅಣ್ಣ ಅದೇ ಹೆಸರಿಂದ ನೀವು ಮೌರ್ಯ. ಅಣ್ಣ ಇದು ಅವ್ರದ್ದೇ. ತಗೊಂಡು 6 ತಿಂಗಳಾಯ್ತು. ಅಂತರಗಟ್ಟೆ ಜಾತ್ರೆ ಬಿಡೋಣ ಅಂತ ತಂದ್ವಿ. ಇಷ್ಟ ಆಯ್ತು, ಹೊಂದ್ಕೊಂತು ಅಂತ ತಗೊಂಡ್ವಿ ನಾವೇ. ಈಗ ರೇಸಿಗೆಲ್ಲ ಹಾಕೊಂಡಿದೀವಿ. ಈ ಚಕ್ಡಿ ರೇಸಲ್ಲೆಲ್ಲ 3 ಪ್ರೈಸ್ ಮಾಡಿದೆ ಮ್ಯುನಿಸಿಪಲ್ ಜೊತೆ. ಹ್ಞೂ ಅಣ್ಣ. ಹೌದಾ? 3 ಪ್ರೈಸ್ ಮಾಡಿದ್ಯಾ? ಹ್ಞೂ ಅಣ್ಣ, 3 ಪ್ರೈಸ್ ಮಾಡಿದೆ. ಹ್ಞೂ ಅಣ್ಣ, ಗೂಳಿ ಅಣ್ಣ. ಹೌದಾ? ಸೂಪರ್ ಸರ್, ತುಂಬಾ ಚೆನ್ನಾಗಿ ಸಾಕಿದ್ರೆ. ಎಷ್ಟಲ್ಲಾಗಿದೆ ಈಗ? ಎರಡಲ್ಲಣ್ಣ ಇದು. ಹ್ಞೂ ಅಣ್ಣ, ಎರಡಲ್ಲಾಗಿದೆ. ಹೌದಾ? ತುಂಬಾ ಚೆನ್ನಾಗಿದೆ ಸರ್. ಮತ್ತೆ ಬಗ್ಗಳಿ ರೇಸಿಗೆ ಹಾಕಿದ್ದೀರಾ ಇಲ್ಲಿ? ಇಲ್ಲಿಗೆ ಅಣ್ಣ ಊರು ಮನೆವು ಅಂತ ಹಾಕಿರೋದಣ್ಣ. ಜಾತ್ರೆಗೋಸ್ಕರ ಊರು ಮನೆಯಲ್ಲಿ ಬಗ್ಗಳಿ ಮಾತ್ರ ಮಾಡ್ತಾ ಇದೀವಿ. ಹಂಗಾಗಿ ಹಾಕೊಂಡ್ ಬಂದಿದೀವಿ ಅಣ್ಣ. ಗೆದ್ದಿದ್ಯಾ ಒಂದ್ ರೌಂಡ್? ಹ್ಞೂ ಅಣ್ಣ, 1 ರೌಂಡ್ ಪಾಸ್ ಆಗಿದೆ. ಇದು ಮತ್ತೆ ಚೆಲುವ ವಿಲನ್ ಅಂತ. ಈಗ ಜಸ್ಟ್ ವಿಲನ್. ಹಾ ಅಣ್ಣ. ಹಿಂದಿನ ವಿಡಿಯೋದಲ್ಲಿ ವಿಲನ್ ತೋರಿಸಿದೀವಿ. ಹಾ ಅಣ್ಣ, ಅದು ಮತ್ತೆ ಇದನ್ನ ಜೊತೆ ಕೂಟ ಮಾಡಿದೀವಿ. ಪಾಸ್ ಆಯ್ತವಣ್ಣ. ಸೂಪರ್ ಸರ್, ತುಂಬಾ ಚೆನ್ನಾಗಿ ಹೋಯ್ತು. ನೋಡಿದ್ವಿ ನಾವು ವಿಡಿಯೋದಲ್ಲಿ. ಮತ್ತೆ ಏನೇನು ಹಾಕ್ತೀರಾ ಇದನ್ನ ತಯಾರಿಗೆ? ಅಣ್ಣ ಇದಕ್ಕೆ ಹಾಲು ಬೆಳಗ್ಗೆ 2 ಲೀಟ್ರು, ಸಂಜೆ 2 ಲೀಟ್ರ್ ಹಾಲು. ಬೆಳಗ್ಗೆ 3 ಮೊಟ್ಟೆ, ಸಂಜೆ 3 ಮೊಟ್ಟೆ. ಗೋಧಿ ಬೂಸ, ಹುಳ್ಳಿಕಾಳು ನುಚ್ಚು, ಹತ್ತಿ ಕಾಳು ಅಣ್ಣ. ಹೌದಾ? ಅಷ್ಟೇ ಅಣ್ಣ. ನೀವು ಮತ್ತೆ ಏನ್ ಮಾಡ್ಕೊಂಡಿರೋದು? ಅಣ್ಣ ನಾನು ಕಾಲೇಜಿಗೆ ಹೋಗ್ತೀನಿ, ಸೆಕೆಂಡ್ ಇಯರ್ PUC. ಹ್ಞೂ ಅಣ್ಣ, ಓದ್ತೀವಿ ಅಣ್ಣ. ಓದೋದ್ರ ಜೊತೆಗೆ ಇದನ್ನ? ಹ್ಞೂ ಅಣ್ಣ, ಓದ್ತೀವಿ. ಓದೋದು ಬಿಡಲ್ಲ. ಡ್ರಾಪ್ ಆಗಿಲ್ಲ? ಇಲ್ಲ ಅಣ್ಣ, ಓದೋದೇನು ಡ್ರಾಪ್ ಆಗಿಲ್ಲ. ಹೆಂಗ್ ಓದ್ತಾ ಇದೀವಿ ಅದೇ ರೇಂಜಲ್ಲೇ ಇದೀವಿ. ಓದೋದು ಇದನ್ನು ಮಾಡ್ಕೊಂಡಿಲ್ಲ, ಇದಕ್ಕೆ ಜಾಸ್ತಿ ಅಡಿಟಿವ್ ಇಲ್ಲ. ಎರಡರಲ್ಲೂ ಎಷ್ಟಾಗಿರ್ಬೇಕು ಅಷ್ಟೇ. ಹ್ಞೂ ಅಣ್ಣ, ಮನೆ ಮಗನೇ ಅಂತ ತಿಳ್ಕೊಂಬಿಡ್ರಿ. ನಮ್ಮ ಅಪ್ಪ ಅಮ್ಮ ಎಲ್ಲರಿಗೂ ಖುಷಿ ಅಣ್ಣ. ಯಾರು ನಾವು ಹೋದ್ರು ಹೋಗ್ಬೇಡಿ ಅಂತ ಅಂದಿಲ್ಲ, ಹೋಗಿ ಚೆನ್ನಾಗಿ ಬರ್ರಿ ಅಂತ ಅಂದಿದ್ದಾರೆ ಅಷ್ಟೇ ಅಣ್ಣ. ಅಣ್ಣ ತುಂಬಾ ಖುಷಿ ಆಗುತ್ತೆ ನೋಡಿದ್ರೆ. ಇವೆಲ್ಲ ಬೈಕ್ ಕಾರು ಕ್ರೇಜ್ಗಳು ಬಿಟ್ಟು ಕ್ರೇಜ್ ಎಲ್ಲ ಅಣ್ಣ ಇವಾಗಿನ ಅಂದ್ಮೇಲೆ ಬೈಕು ಕಾರು ಕ್ರೇಜೇ ಜಾಸ್ತಿ. ನಮ್ಮ ಕಾಲೇಜಲ್ಲೂ ನಮ್ಮ ಸರ್ಗಳು ಬೈತಾರೆ, ಬರೀ ಎತ್ತಿನ ಗಾಡಿ ರೇಸು ಅನ್ಕೊಂಡು ಕಾಲೇಜಿಗೆ ರಜಾ ಆಗ್ತೀಯ ಅಂತ. ನಾನು ಎಷ್ಟು ರಜಾ ಆಗ್ತೀನಿ ಅಷ್ಟೇ ಓದ್ತೀನಿ ಅಣ್ಣ. ಖುಷಿ ಆಗುತ್ತೆ. ನಿಮಗೆಲ್ಲ ಬೈಕು ಕಾರ್ ಮೇಲೆ ಕ್ರೇಜ್ ಇಲ್ವಾ? ಇಲ್ಲ ಅಣ್ಣ, ನಮ್ಗೆ ಎತ್ತಿನ ಗಾಡಿ ರೇಸು ಅಂದ್ರೆ ಇವಾಗ ಹೊಡಿಯೋಕೆ ನಾನು ಹಠ ಮಾಡಿದೆ ಅಣ್ಣ. ನಾನು ಹೊಡಿತೀನಿ ನಮ್ಮ ಅಣ್ಣಗೆ, ನಾನು ಹೊಡಿಬೇಕು, ನಮ್ಮ ಊರಿನ ನಾನು ಹೊಡಿಬೇಕು ಅಂತ. ಇಲ್ಲ ಅಣ್ಣ, ನಮ್ಮ ಹುಡುಗನೇ ನಾನು ಹೊಡಿದಂದ್ರೆ ಒಂದು ಹೊಡಿತೀನಿ, ನೆಕ್ಸ್ಟ್ ರೌಂಡ್ ನೀನು ಹೊಡಿ ಅಂತ ಅಂದ. ಹಂಗಾಗಿ ಸುಮ್ಮನೆ ಅದೇ. ಹ್ಞೂ ಅಣ್ಣ, ಏಟ್ ಆಗ್ತೀನಿ ಅಣ್ಣ. ಪರವಾಗಿಲ್ಲ. ನೀವು ಸೆಕೆಂಡ್ PUC ಗೆ ಆಲ್ರೆಡಿ ರೇಸಲ್ಲೆಲ್ಲ ದೊಡ್ಡ ಚಾಂಪಿಯನ್ ತರ ಗಾಡಿ ಹೊಡಿತೀರಾ ಅಂತ ಖುಷಿ ಆಗುತ್ತೆ. ಇನ್ನು ಎಲ್ಲೂ ಹೊಡೆದಿಲ್ಲ ಅಣ್ಣ. ಅದೇ ಮೊನ್ನೆ ಬೇಲೂರಲ್ಲಿ ಒಂದ್ಸತಿ ಹೊಡೆದಿದ್ದೆ, ಟ್ರಯಲ್ ಕಟ್ಕೊಂಡು. ಬೇಲೂರಲ್ಲಿ ಹಾಕಿದ್ರಾ? ಅದೇ ಕನಾಯಕ್ನಳ್ಳಿಗೆ ಅಂತ ಅಣ್ಣ ಒಂದ್ಸತಿ ಹಾಕಿದ್ವಿ. ಹ್ಞೂ ಅಣ್ಣ. ಹಾ ಅಣ್ಣ, ಕನಾಯಕ್ನಳ್ಳಿ ಹಾಕಿದ್ವಿ. ಫೇಲ್ ಆಯ್ತು ಅಣ್ಣ. ಬಾಂಧವ್ಯ ಅನ್ನೋ ಎತ್ತಿನ ಕರಿ ಹಸಿನ ಜೊತೆ ಹಾಕಿದ್ವಿ. ಬಾಂಧವ್ಯ ಅಣ್ಣ, ಸೊಲ್ಲಾಪುರದ್ದು. ಅಣ್ಣ ನರಸೀಪುರ. ಅಣ್ಣ ನರಸೀಪುರದಲ್ಲಿ ಸೆಕೆಂಡ್ ಮ್ಯುನಿಸಿಪಾಯಿ ಅಂತ. ಅದ್ರ ಜೊತೆ ದೊಡ್ಡಗಟ್ಟದಲ್ಲಿ ಬೇಸವಡೆ ರೇಸಿಗೆ ನಮ್ಮದೇ ಅಣ್ಣ ತೂಫಾನ್ ಅಂತ ಮನೇಲಿದೆ, ಅದ್ರ ಜೊತೆ ಸೆಕೆಂಡ್ ಪ್ರೈಸ್ ಮಾಡಿದೀವಿ ಅಣ್ಣ. ಮತ್ತೆ ಇನ್ನೊಂದಕ್ಕೆ ಅಣ್ಣ ನಾನು ಇರಲಿಲ್ಲ, ಎಲ್ಲೋ ಮಾಡಿದಾರೆ ಅಣ್ಣ, ಗೊತ್ತಿಲ್ಲ. ಇನ್ನು ಎರಡಲ್ಲಿದೆ. ಇದು ಆಲ್ರೆಡಿ ಬಾಯಿಗುಡತಿಗೆ ತುಂಬಾ ದೊಡ್ಡ ತಗೋತ ಅಣ್ಣ. ಹ್ಞೂ ಅಣ್ಣ, ತುಂಬಾ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಸಾಕಿದ್ದೀರಾ ಸರ್ ಎತ್ತನ್ನ. ಹೇಳಕ್ ಇಷ್ಟಪಡ್ತೀವಿ. ಈಜೊಳ್ಳೆ ಹೊಡಿಸ್ತೀರಾ? ಹ್ಞೂ ಅಣ್ಣ, ನಾವು 4-5 ರೋಡ್ ಈಜೋಡಿಸ್ತೀವಿ ಅಣ್ಣ. ಈಜೋಡಿಸಿ ಕಟ್ಟಾಕಿದ್ರೆ ಮುಗಿದಣ್ಣ. ನೀರ್ ಕಂಡ್ರೆ ಎದ್ರೋದು ಹಂಗೆಲ್ಲ ಇಲ್ಲ ಅಣ್ಣ, ಶಿಸ್ತ ಸುಮ್ಮನೆ ಹೋಗುತ್ತೆ. ಆ ಕಡೆಯಿಂದ ಕೈ ಬಿಡ್ತೀವಿ, ಈ ಕಡೆಗೆ ಬಂದು ನಾವು ಕುತ್ಕೊಂತೀವಿ, ಅದೇ ಬಂದು ಮೇಗ್ ಬರುತ್ತೆ ಅಣ್ಣ. ನಮ್ಮ ಬಡ್ಡಿ ಬಂದು ನಿಂತ್ಕೊಳುತ್ತೆ. ಇಲ್ಲ ಅಣ್ಣ, ಇವಾಗ ಬೇರೆ ಬೇಸಿಗೆ ಕಾಲ ಅಣ್ಣ. ಆದ್ರೂ ಅದು ಏನಂದ್ರೆ ಇಲ್ಲಿ ನೀರು ಕುಡ್ಸಕ್ಕೆ ಅಂತ ಇಟ್ಕೊಂಬಂದ್ರೆ ಬೇಕಾದ್ರೆ ಕೆರೆ ಕಡೆಗೆ ಎಳ್ಕೊಂಬರುತ್ತೆ, ಸೀದಾ ಅದೇ ಹೋಗುತ್ತೆ ನೀರೊಳಕ್ಕೆ. ನಾವೇನು ಟಚ್ ಮಾಡಲ್ಲ ಅಣ್ಣ, ಹಗ್ಗ ಬೆನ್ಮೇಲೆ ಕೈ ಬಿಡ್ತೀವಿ. ಹ್ಞೂ ಅಣ್ಣ, ಖುಷಿ ಅಣ್ಣ. ಇದು ಮತ್ತೆ ತೂಫಾನ್ ಅಂತ ಇದೆ, ಅದು ಮತ್ತೆ ಇದು ಸುಮ್ ಕೈ ಬಿಟ್ರೆ ಶಿಸ್ತ ಬಂದು ಮತ್ತೆ ನಮ್ಮ ಹತ್ರನೇ ಬಂದು ನಿಂತ್ಕೊಂತಾವಣ್ಣ ನೀರ ಈಜೊಡ್ದು. ಹಾ ಅಣ್ಣ, ತೊಂದ್ರೆ ಅಣ್ಣ. ಸಣ್ಣ ಹುಡುಗರು ಇಟ್ಕೊಂಡಿದ್ರು ಒಂದು ಚೂರು ಗುದ್ದಲ್ಲ ಅಣ್ಣ, ಕಾಲ ಹೊಡೆಯಲ್ಲ ಏನಿಲ್ಲ. ಹಾ ಅಣ್ಣ, ಮುಟ್ಬೋದಣ್ಣ, ಏನು ಮಾಡಲ್ಲ. ಖುಷಿ ಆಗುತ್ತೆ. ಹಾ ಅಣ್ಣ, ಏನು ಮಾಡಲ್ಲ ಅಣ್ಣ. ಅದು ತುಂಬಾ ಚಿಕ್ಕ ಮಕ್ಳು ಅಣ್ಣ, ನಮ್ಮ ಅಣ್ಣನ ಅವ್ರ ಅಕ್ಕನ ಮಗ, ಹುಡುಗ ಹಿಡ್ಕೊಂಡು ಅಡ್ಡಾಡ್ತಾನ ಅಣ್ಣ ನೀರ್ ಕುಡ್ಸಕ್ಕೆಲ್ಲ. ಹೌದಾ? ಹಾ ಅಣ್ಣ, ಸಣ್ಣ ಮಕ್ಕಳು ಕೂಡ ಹಿಡ್ಕೋಬಹುದು. ಹ್ಞೂ ಅಣ್ಣ, ಎರಡು ಹಂಗೆ ಹಿಡ್ಕೋಬಹುದು. ಮನೇಲಿ ತೂಫಾನ್ ಅಂತ ಇದೆ. ಆಮೇಲೆ ನಮ್ಮ ಹುಡುಗ ಹೊಸದ್ ಬೆಳ್ಳಿ ಅಂತಂದ ಮೊನ್ನೆ, ತೂಫಾನ್ ಬೆಳ್ಳಿ ಅಂತ ಅದನ್ನ ಹಾಕೊಂಡು ಅದನ್ನೆಲ್ಲೂ ರೇಸಿಗೆ ಹಾಕಿಲ್ಲ. ಹಿಂಗೆ ಬೇಸವಡೆ ರೇಸಿನಾಗೆ ಇವಾಗ ಅದ್ರಲ್ಲೂ 3 ಪ್ರೈಸ್ ಮಾಡಿದ್ವಿ ಅಣ್ಣ ಇವೇ ಜೊತೆ. ಅಣ್ಣ ಚೆನ್ನಾಗಿ ಸಾಕಿ. ಮುಂದಿನ ದಿನಗಳಲ್ಲಿ ಇದು ಒಳ್ಳೆ ಪ್ರೈಸ್ ಮಾಡಿದ್ರೆ ನಾವು ಖುಷಿಯಿಂದ. ನಮ್ಮ ಅಜ್ಜಂಪುರ ತಾಲೂಕಿಗೆ ಒಂದು ಹೆಸರು ಇದು. ಹಾ ಅಣ್ಣ, ಇದನ್ನ ಎಲ್ಲೂ ಕೊಡಲ್ಲ ಅಣ್ಣ, ಯಾರಿಗೂ ವ್ಯಾಪಾರಕ್ಕೆ ಇಟ್ಟಿಲ್ಲ ಅಣ್ಣ. ಬಾರಿ ಜನ ಕೇಳ್ತವ್ರೆ, ಕೊಡಲ್ಲ ಅಂತಾನೆ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದೀವಿ. ನಾವು ಕೊನೆ ತನಕ ಸಾಕ್ಬೇಕಣ್ಣ ಇವನ್ನ. ಹೌದು ಸರ್.
ಸಾಕ್ಬೇಕು. ಖುಷಿ ಆಗುತ್ತೆ. ನಿಮ್ ಎಜುಕೇಶನ್ ಅವ್ರ ಜೊತೆ ಹ್ಞೂ ಮುಂದುವರಿಸಿ ಅಣ್ಣ ಮುಂದುವರ್ಸ್ತೀವಿ ಅಣ್ಣ. ಚೆನ್ನಾಗಿ ಸಾಕಿ. ಅಣ್ಣ ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ತುಂಬಾ ಥ್ಯಾಂಕ್ಸ್ ಖುಷಿ ಅಣ್ಣ. ಆಯ್ತು ನಿಮ್ಮನ್ನ ಮಾತಾಡ್ಸಿದ್ದು. ಥ್ಯಾಂಕ್ಸ್ ಅಣ್ಣ. ಇವತ್ತಂತೂ ಒಂದು ಪ್ರೈಸ್ ಮಾಡಿ. ಹಾಂ ಅಣ್ಣ ಅದೃಷ್ಟ ನೋಡೋಣ ಅಣ್ಣ. ಮಾಡ್ತೀರಾ ಬಿಡಿ. ಎಷ್ಟು ಚೆನ್ನಾಗಿದೆ. ನಿಮಗೆ ಒಳ್ಳೆ ಮನ್ಸಿದೆ. ಹಾ. ದನ ಕರುಗಳನ್ನ ಸಾಕರಿಗೆ ಒಳ್ಳೆ ಮನ್ಸಿರುತ್ತಂತೆ. ಅಣ್ಣ ಈಗ ಅಷ್ಟೇ ಅಣ್ಣ, ನಾವ್ ಏನಿಲ್ಲ ಎತ್ಕೊಳ್ ಸಾಕ್ಲಿ ಚೆನ್ನಾಗಿ ಎಲ್ಲ ಎತ್ತಿನೋಸ್ಕರ ಮುಂದುವರಿಲಿ. ಈಗ ರೇಸ್ ಮಾಡಿದ್ದಕ್ಕೆ ಇಷ್ಟೊಂದು ಎತ್ತೆಲ್ಲ ಕಟ್ತವ್ರೆ. ಇಲ್ಲ ಅಂದ್ರೆ ಇಲ್ಲಿ ಯಾವ ಎತ್ ಕಟ್ತಿರ್ಲಿಲ್ಲ ಅಣ್ಣ ಯಾರು. ಎಲ್ಲಾ ಬೈಕ್ ರೇಸ್ ಮೇಲೆ ಹೋಗೋರು. ಬೈಕು ಕಾರು ಬರೀ ಪೊಲ್ಯೂಷನ್ ಮಾಡ್ಕೊಂಡ್ ಕೂತಿರೋರು. ಹಾ ಅಣ್ಣ ಮನೆಗೊಂದು ಮನೆಗೊಂದು ಬಸವಣ್ಣ ಇರ್ಲೇಬೇಕಣ್ಣ. ಹಂಗಾಗಿ ಅದಕ್ಕೆ ನಾವು ಸುಮ್ನೆ ಸಾಕಣ ಅಂತ ಒಂದು ತೂಫಾನ್ ಅಂತ ತಗೊಂಡ್ವಿ ಅಣ್ಣ. ಅದರಿಂದ ನಮಗೆ ರೇಸಿಂಗ್ ಕ್ರೇಜ್ ಉಟ್ಕೊಂತೋಣ. ಈಗ ರೇಸ್ ಆಡ್ತಿದೀವಿ ಅಣ್ಣ. ಮೌರ್ಯ ಅಂತ ಅದು ಜೊತೆ ಇದನ್ನ ಹಾ ಅಣ್ಣ ಅದು ಮೌರ್ಯ ತೂಫಾನ್ ಅಂತ ಅಣ್ಣ. ಇವೆರಡು ತೂಫಾನ್ ಅಂತ. ಹಾ ಇದು ತೂಫಾನ್ ಅಂತ, ಅದು ಮೌರ್ಯ ಅಂತ ಅಣ್ಣ. ಇವೆರಡು ಪೇರ್ ಅಣ್ಣ, ಒಂದೇ ಮನೇಲಿ ಇರೋದಣ್ಣ. ಇವ್ರು ಈ ಹುಡುಗ್ರಿ ಅಂದ್ರೆ ಇವನು ಜೀವನ್ ಅಂತ. ಈ ಹುಡುಗ ಜೀವನ್ ಅಂತ ಅಣ್ಣ. ಅವ್ನ್ ನಿಖಿಲ್ ಅಂತ. ಇವ್ರಿಗಣ್ಣ ಎಷ್ಟು ಕ್ರೇಜು ಅಂದ್ರೆ ಈ ಕರ ಅಂದ್ರೆ ತುಂಬಾ ಇಷ್ಟ ಅಣ್ಣ. ಇವ್ನು ಊಟ ಮಾಡಕ್ ಬಂದ್ರು ಅಣ್ಣ ಕರಿನ್ ಬಡ್ಡಿಗೆ ಬಂದು ಊಟ ಮಾಡೋದಣ್ಣ. ಒಳಗೆಲ್ಲೋ ಊಟ ಮಾಡ್ಸ್ಕೊಳೋದೇ ಇಲ್ಲ ಅಣ್ಣ. ಮತ್ತೆ ಏದಾರು ಹಿಡ್ಕೊಂಡು ಹೊರಟ್ರೆ ನಾನು ಬರ್ತೀನಿ ಮಮ್ಮ ಅಂತ ಹಿಂದ್ಗಡೆ ಓಡೆ ಬರೋದು. ಆಮೇಲೆ ಅಂದ್ರೆ ಅವ್ನ್ ಕೆರೆಗೆಲ್ಲ ಈಜೋಡ್ಸಕ್ಕೆಲ್ಲ ಹೋದ್ರೆ ನಮ್ಮ ಹತ್ರನೇ ಜೊತೆಗೆ ಬರೋದು. ಅವನ್ನೆಲ್ಲ ಮಾಡ್ತಾನೆ. ಭಾರಿ ಆಟ ಅಣ್ಣ. ಏನು ಮಾಡಲ್ಲ ಅಣ್ಣ. ಇವ್ರು ಬಾಲ ಎಲ್ಲ ಹಿಡ್ಕೊಂಡು ಎತ್ತೆಲ್ಲ ಮುಟ್ತಾರಣ್ಣ. ಒಂದು ಚೂರು ಏನು ಮಾಡಲ್ಲ ಅಣ್ಣ. ಮತ್ತೆ ತೂಫಾನ್ ಇದು ಮೌರ್ಯ ಜೊತೆ ಒಳ್ಳೆ ಸರಿಸಾಟಿ ಜೋಡಿ ಇದು. ಹ್ಞೂ ಅಣ್ಣ ಅಂದ್ರೆ ಹಳ್ಳಿಕಾರು. ಹಾ ಅಣ್ಣ ಅಂದ್ರೆ ಇದು ಎರಡು ಅವು ಬಲಗಡಿಕೆ ಸ್ಪೀಡ್ ಅಣ್ಣ. ಹಂಗಾಗಿ ಮೌರ್ಯನ 120 ಕೀಳ್ತೀವಿ. ಇದು ಮತ್ತೆ ಬೆಳ್ಳಿ ಅಂತ ಹಾಕಿದ್ವಿ ಅಣ್ಣ. ಬೆಳ್ಳಿ ಜೊತೆ 2 ಪ್ರೈಸ್ ಮಾಡ್ತು. ಮೌರ್ಯನ ಜೊತೆ 1 ಪ್ರೈಸ್ ಮಾಡಿದೆ ಅಣ್ಣ. ಇದು 4 ಕಡಿಯುತ್ತೆ ಅಣ್ಣ ಇವಾಗ. ಅದು ಎರಡಲ್ಲಿ ಅಣ್ಣ ಎರಡಲ್ಲಿದೆ ಅಣ್ಣ. ಇದು ತುಂಬಾ ಸ್ಪೀಡ್ ಇದೆ ಹಂಗೆ. ಅಣ್ಣ ತುಂಬಾ ಸ್ಪೀಡ್ ಇದೆ ಅಣ್ಣ. ತುಂಬಾ ಫ್ಯಾನ್ಸ್ ಉಟ್ಕೊಂಡಿದಾರೆ ಅಣ್ಣ. ಬ್ಯಾಸೆ ರೇಸ್ ಆಡ್ಕೊಂಡು ನಿಂತ ಮೇಲೆ ಬೆಳ್ಳಿ ಜೊತೆ ಕೊಡ್ತೀರಾ ಅಂತ ಭಾರಿ ಜನ ಕೇಳ್ತವ್ರೆ. ಕೊಡಲ್ಲ, ಮನೇಲಿದ್ರು ಕೊಡಲ್ಲ ಅಂತ ಹೇಳಿದೀವಿ ಅಣ್ಣ. ಅಲ್ಲಿ ಹಿಡ್ಕೊಂಡ್ ಬಂತು ಅಂದ್ರೆ ಪಿಚ್ಚಿಗೆ ತೂಫಾನ್ ಅಂತ ಭಾರಿ ಕೂಗಾಡ್ತಾರೆ ಅಣ್ಣ ಭಾರಿ ಜನ. ಅಣ್ಣ ಹಳ್ಳಿಕಾರು ಉಳಿಸ್ತಿದ್ದೀರಾ ನೀವು. ಸಾಧು ಎತ್ತು. ಅಣ್ಣ ಸಾಧು ಅಣ್ಣ, ಎರಡು ಸಾಧು ಅಣ್ಣ. ಅದು ಸ್ಪೀಡ್ ಇದು ಸ್ಪೀಡ್. ಇದೇ ಸ್ಪೀಡ್ ಅಣ್ಣ. ಅದಕ್ಕಿಂತ ಅದ್ರಕ್ಕಿಂತ ಸ್ಪೀಡ್ ಅಣ್ಣ. ಅಣ್ಣ ಸ್ಪೀಡ್ ಅಣ್ಣ. ಹೌದಾ? ಮತ್ತೆ ಇವತ್ತು ಯಾಕೆ ರೇಸಿಗೆ ಹಾಕಿಲ್ಲ ಇದು? ಇಲ್ಲ ಅಣ್ಣ ಅವತ್ ಮೊನ್ನೆ ಕಾಲು ಒಂದ್ ಸ್ವಲ್ಪ ಇದು ಊದ್ಕೊಂಡಿತ್ತು ಅಣ್ಣ ಹಿಂದ್ಗಡೆ ಕಾಲು. ಕೊಟ್ಟಿದ್ದೀರಾ? ಅಣ್ಣ ಮತ್ತೆ 12ನೇ ತಾರೀಕು ಹಾಕೋಣ ಅಂತ ಇದೀವಿ. ಎಷ್ಟು? ಇದು ಸ್ವಾಮಿ ಕಟ್ಟೆ ಅಂತ ಅಣ್ಣ, ಇಲ್ಲಿ ಸಕ್ರೆಪಟ್ಟಣದ ಹತ್ರ ಬರುತ್ತೆ ಕಡೂರಿಂದ ಮುಂದೆ. ಅಲ್ಲಿ ಹಾಕೋಣ ಅಂತ ಇದೀವಿ. ಬೆಳ್ಳಿ ತೂಫಾನ್ ಪೇರ್ ಮಾಡೋಣ ಅಂತ ನೋಡ್ಬೇಕಣ್ಣ. ಏನಾದ್ರೆ ಆಗ್ತೀವಿ. ಒಳ್ಳೇದಾಗ್ಲಿ. ಚೆನ್ನಾಗಿ ಅಲ್ಲಿವರೆಗೂ ರೆಸ್ಟ್ ಮಾಡ್ಲಿ. ಹಾಕಿ. ಹ್ಞೂ ಅಣ್ಣ ಥ್ಯಾಂಕ್ಸ್ ಅಣ್ಣ. ಓಕೆ ಸರ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಮುಂಬರುವ ವಿಡಿಯೋಗಳಿಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.